ನಮ್ಮ ಸಾರಾ ಮಾರ್ಟಿನ್ ಅಲಿಯಸ್ ಪಾರ್ಥ. ಸೊ ಏನಿದ್ದಾನೆ ನಮ್ಮ ಅರ್ಜುನ ಏನು ತೀರ್ಕೋತಾನೆ ಅದಾದ ನಂತರ ಇವನ್ನ ಕ್ಯಾಪ್ಚರ್ ಮಾಡ್ತಾರೆ ನಮ್ಮ ಸಾರಾ ಮಾರ್ಟಿನ್ ಎಸ್ಟೇಟ್ ಬಿಕ್ಕೋಡ್ ಭಾಗದಲ್ಲಿ. ಸೊ ಇವನು ಸದ್ಯಕ್ಕೆ ಯಾರಿಗೂ ತೊಂದರೆ ಕೊಟ್ಟಿರಲಿಲ್ಲ. ಸೊ ಆದರೂ ಕೂಡ ಇನ್ನೊಂದು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಏನಕ್ಕಂದರೆ ಸಾರಾ ಮಾರ್ಟಿನ್ ಎಸ್ಟೇಟ್ ಒಳಗೆ ಸ್ವಲ್ಪ ಬೆಳೆ ನಾಶ ಎಲ್ಲ ಮಾಡ್ತಾಯಿದ್ದ, ಹಾಗಾಗಿ. ಬಟ್ ಆದರೆ ಇವನು ಯಾವುದೇ ಜನರ ಮೇಲೆ ಅಟ್ಯಾಕ್ ಮಾಡೋದಾಗಲಿ, ತೊಂದರೆ ಕೊಡೋದಾಗಲಿ ಯಾವುದೇ ರೀತಿ ಮಾಡಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಇವನು ಚೆನ್ನಾಗಿ ಟ್ರೈನಿಂಗ್ ಎಲ್ಲ ತಗೊಂಡ ನಂತರ ನಮ್ಮ ಮತ್ತಿಗೋಡು ಕ್ಯಾಪ್ನಲ್ಲಿ. ಸೊ ಇವಾಗ ಇವನ್ನ ಹತ್ತಿರದ ಒಂದು ಭೀಮನ್ ಕಟ್ಟೆ ಅಂತ ಇದೆ ಇನ್ನೊಂದು ಕ್ಯಾಂಪು, ಸ್ವಲ್ಪ ಡೀಪ್ ಫಾರೆಸ್ಟ್ ಅದು. ಸೊ ಅಲ್ಲಿಗೆ ಇವನು ಮೂಮೆಂಟ್ ಮಾಡ್ತಾ ಇದ್ದಾರೆ. ಸೊ ನೋ ಟ್ರೈನಿಂಗ್. ಸೊ ಟ್ರೈನಿಂಗ್ಸ್ ಎಲ್ಲ ಚೆನ್ನಾಗಾಗಿದೆ, ತುಂಬ ಕೂಲ್ ಆನೆ ಇವನು. ಸದ್ಯಕ್ಕೆ ನಮ್ಮ ಅರಣ್ಯ ಅಧಿಕಾರಿಗಳೇನು ಡಿಸಿಷನ್ ತೊಗೊಂಡಿದ್ದಾರೆ ಅಂತೇಳಿ ನಾವು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಇನ್ನು ಮುಂದೆ ಇವನು ನಮ್ಮ ಭೀಮನ್ ಕಟ್ಟೆ ಕ್ಯಾಂಪ್ನಲ್ಲಿ ಇರ್ತಾನೆ. ತುಂಬ ಚೆನ್ನಾಗಿದ್ದಾನೆ, ತುಂಬ ಶಾಂತವಾದ ಆನೆ ಇವನು. ಸೊ ಯಾವುದೇ ರೀತಿಯ ಗಾಬರಿಗೊಳ್ಳೋದಾಗಲಿ ಅಥವಾ ಮಾತನ್ನ ಕೇಳದಿರೋದಾಗಲಿ, ಸೊ ಎಲ್ಲನೂ ಕೂಡ ಚೆನ್ನಾಗಿ ಅಡ್ಜಸ್ಟ್ ಮಾಡಿಕೊಂಡು ಕ್ಯಾಂಪ್ನಲ್ಲಿ ಚೆನ್ನಾಗಿದ್ದಾನೆ. ಇವನಿಗೂ ಕೂಡ ವಯಸ್ಸು ಬಂದೊಂದು 30 ಒಳಗೆ ಇರ್ಬೋದು ಅನ್ಕೋತೀನಿ. ವಯಸ್ಸು ಜಾಸ್ತಿ ಏನಾಗಲಿಲ್ಲ ವಯಸ್ಸು ಇವನಿಗೆ. ಇವನ್ನ ನೋಡ್ಕೋತಾ ಇರೋರು ಬಂದು ಮಂಜು ಅಂತೇಳಿ. ಸದ್ಯಕ್ಕೆ ನನಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಇನ್ನು ಸ್ವಲ್ಪ ಟೈಮ್ ಅಲ್ಲೇ ಇರ್ತಾನೆ. ಅದಾದ ನಂತರ ಗೊತ್ತಿಲ್ಲ ಬ್ಯಾಕ್ ಟು ಮತ್ತಿಗೋಡು ಕ್ಯಾಂಪ್ ಬರ್ತಾರಾ ಏನು ಅಂತೇಳಿ. ಖುಷಿಯಾಗುತ್ತೆ ನಮ್ಮ ಆನೆಗಳು ನಮ್ಮ ಮತ್ತಿಗೋಡು ಕ್ಯಾಂಪಿನ ಇನ್ನೊಂದು ಕ್ಯಾಂಪ್ಗೆ ಹೋಗಿ, ಅಂದರೆ ಟ್ರೈನ್ಡ್ ಎಲಿಫೆಂಟ್ಸ್ ಅಲ್ಲೋಗಿ ಒಳ್ಳೆ ಹೆಸರು ಗಳಿಸಲಿ ಅಂತ ನನ್ನೊಂದು ಆಶೆ. ಹಾಗೆ ಇವನ್ನ ಹಿಡ್ದಿದ್ದು ಒಂದೇ ರೀಸನ್, ನಮ್ಮ ಸುಮಾರು ಜನ ಅಂದ್ಕೊಂಡಿದ್ರು ಇವನು ತೊಂದರೆ ಕೊಟ್ಟಿದ್ದೇನೆ ಅದಕ್ಕಾಗಿ ಹಿಡಿದ್ರು ಅಂತ. ಇಲ್ಲ, ಯಾವುದೇ ತೊಂದರೆ ಕೊಡಲಿಲ್ಲ. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿದ್ದು. ಇಷ್ಟು ಇವನ ಬಗ್ಗೆ ಮಾಹಿತಿ. ನಮ್ಮ ಸಾರಾ ಮಾರ್ಟಿನ್ ಅಲಿಯಸ್ ಪಾರ್ಥ. ಸೊ ಏನಿದ್ದಾನೆ ನಮ್ಮ ಅರ್ಜುನ ಏನು ತೀರ್ಕೋತಾನೆ ಅದಾದ ನಂತರ ಇವನ್ನ ಕ್ಯಾಪ್ಚರ್ ಮಾಡ್ತಾರೆ ನಮ್ಮ ಸಾರಾ ಮಾರ್ಟಿನ್ ಎಸ್ಟೇಟ್ ಬಿಕ್ಕೋಡ್ ಭಾಗದಲ್ಲಿ. ಸೊ ಇವನು ಸದ್ಯಕ್ಕೆ ಯಾರಿಗೂ ತೊಂದರೆ ಕೊಟ್ಟಿರಲಿಲ್ಲ. ಸೊ ಆದರೂ ಕೂಡ ಇನ್ನೊಂದು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಏನಕ್ಕಂದರೆ ಸಾರಾ ಮಾರ್ಟಿನ್ ಎಸ್ಟೇಟ್ ಒಳಗೆ ಸ್ವಲ್ಪ ಬೆಳೆ ನಾಶ ಎಲ್ಲ ಮಾಡ್ತಾಯಿದ್ದ, ಹಾಗಾಗಿ. ಬಟ್ ಆದರೆ ಇವನು ಯಾವುದೇ ಜನರ ಮೇಲೆ ಅಟ್ಯಾಕ್ ಮಾಡೋದಾಗಲಿ, ತೊಂದರೆ ಕೊಡೋದಾಗಲಿ ಯಾವುದೇ ರೀತಿ ಮಾಡಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಇವನು ಚೆನ್ನಾಗಿ ಟ್ರೈನಿಂಗ್ ಎಲ್ಲ ತಗೊಂಡ ನಂತರ ನಮ್ಮ ಮತ್ತಿಗೋಡು ಕ್ಯಾಪ್ನಲ್ಲಿ. ಸೊ ಇವಾಗ ಇವನ್ನ ಹತ್ತಿರದ ಒಂದು ಭೀಮನ್ ಕಟ್ಟೆ ಅಂತ ಇದೆ ಇನ್ನೊಂದು ಕ್ಯಾಂಪು, ಸ್ವಲ್ಪ ಡೀಪ್ ಫಾರೆಸ್ಟ್ ಅದು. ಸೊ ಅಲ್ಲಿಗೆ ಇವನು ಮೂಮೆಂಟ್ ಮಾಡ್ತಾ ಇದ್ದಾರೆ. ಸೊ ನೋ ಟ್ರೈನಿಂಗ್. ಸೊ ಟ್ರೈನಿಂಗ್ಸ್ ಎಲ್ಲ ಚೆನ್ನಾಗಾಗಿದೆ, ತುಂಬ ಕೂಲ್ ಆನೆ ಇವನು. ಸದ್ಯಕ್ಕೆ ನಮ್ಮ ಅರಣ್ಯ ಅಧಿಕಾರಿಗಳೇನು ಡಿಸಿಷನ್ ತೊಗೊಂಡಿದ್ದಾರೆ ಅಂತೇಳಿ ನಾವು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಇನ್ನು ಮುಂದೆ ಇವನು ನಮ್ಮ ಭೀಮನ್ ಕಟ್ಟೆ ಕ್ಯಾಂಪ್ನಲ್ಲಿ ಇರ್ತಾನೆ. ತುಂಬ ಚೆನ್ನಾಗಿದ್ದಾನೆ, ತುಂಬ ಶಾಂತವಾದ ಆನೆ ಇವನು. ಸೊ ಯಾವುದೇ ರೀತಿಯ ಗಾಬರಿಗೊಳ್ಳೋದಾಗಲಿ ಅಥವಾ ಮಾತನ್ನ ಕೇಳದಿರೋದಾಗಲಿ, ಸೊ ಎಲ್ಲನೂ ಕೂಡ ಚೆನ್ನಾಗಿ ಅಡ್ಜಸ್ಟ್ ಮಾಡಿಕೊಂಡು ಕ್ಯಾಂಪ್ನಲ್ಲಿ ಚೆನ್ನಾಗಿದ್ದಾನೆ. ಇವನಿಗೂ ಕೂಡ ವಯಸ್ಸು ಬಂದೊಂದು 30 ಒಳಗೆ ಇರ್ಬೋದು ಅನ್ಕೋತೀನಿ. ವಯಸ್ಸು ಜಾಸ್ತಿ ಏನಾಗಲಿಲ್ಲ ವಯಸ್ಸು ಇವನಿಗೆ. ಇವನ್ನ ನೋಡ್ಕೋತಾ ಇರೋರು ಬಂದು ಮಂಜು ಅಂತೇಳಿ. ಸದ್ಯಕ್ಕೆ ನನಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಇನ್ನು ಸ್ವಲ್ಪ ಟೈಮ್ ಅಲ್ಲೇ ಇರ್ತಾನೆ. ಅದಾದ ನಂತರ ಗೊತ್ತಿಲ್ಲ ಬ್ಯಾಕ್ ಟು ಮತ್ತಿಗೋಡು ಕ್ಯಾಂಪ್ ಬರ್ತಾರಾ ಏನು ಅಂತೇಳಿ. ಖುಷಿಯಾಗುತ್ತೆ ನಮ್ಮ ಆನೆಗಳು ನಮ್ಮ ಮತ್ತಿಗೋಡು ಕ್ಯಾಂಪಿನ ಇನ್ನೊಂದು ಕ್ಯಾಂಪ್ಗೆ ಹೋಗಿ, ಅಂದರೆ ಟ್ರೈನ್ಡ್ ಎಲಿಫೆಂಟ್ಸ್ ಅಲ್ಲೋಗಿ ಒಳ್ಳೆ ಹೆಸರು ಗಳಿಸಲಿ ಅಂತ ನನ್ನೊಂದು ಆಶೆ. ಹಾಗೆ ಇವನ್ನ ಹಿಡ್ದಿದ್ದು ಒಂದೇ ರೀಸನ್, ನಮ್ಮ ಸುಮಾರು ಜನ ಅಂದ್ಕೊಂಡಿದ್ರು ಇವನು ತೊಂದರೆ ಕೊಟ್ಟಿದ್ದೇನೆ ಅದಕ್ಕಾಗಿ ಹಿಡಿದ್ರು ಅಂತ. ಇಲ್ಲ, ಯಾವುದೇ ತೊಂದರೆ ಕೊಡಲಿಲ್ಲ. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿದ್ದು. ಇಷ್ಟು ಇವನ ಬಗ್ಗೆ ಮಾಹಿತಿ. ನಮ್ಮ ಸಾರಾ ಮಾರ್ಟಿನ್ ಅಲಿಯಸ್ ಪಾರ್ಥ. ಸೊ ಏನಿದ್ದಾನೆ ನಮ್ಮ ಅರ್ಜುನ ಏನು ತೀರ್ಕೋತಾನೆ ಅದಾದ ನಂತರ ಇವನ್ನ ಕ್ಯಾಪ್ಚರ್ ಮಾಡ್ತಾರೆ ನಮ್ಮ ಸಾರಾ ಮಾರ್ಟಿನ್ ಎಸ್ಟೇಟ್ ಬಿಕ್ಕೋಡ್ ಭಾಗದಲ್ಲಿ. ಸೊ ಇವನು ಸದ್ಯಕ್ಕೆ ಯಾರಿಗೂ ತೊಂದರೆ ಕೊಟ್ಟಿರಲಿಲ್ಲ. ಸೊ ಆದರೂ ಕೂಡ ಇನ್ನೊಂದು ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಏನಕ್ಕಂದರೆ ಸಾರಾ ಮಾರ್ಟಿನ್ ಎಸ್ಟೇಟ್ ಒಳಗೆ ಸ್ವಲ್ಪ ಬೆಳೆ ನಾಶ ಎಲ್ಲ ಮಾಡ್ತಾಯಿದ್ದ, ಹಾಗಾಗಿ. ಬಟ್ ಆದರೆ ಇವನು ಯಾವುದೇ ಜನರ ಮೇಲೆ ಅಟ್ಯಾಕ್ ಮಾಡೋದಾಗಲಿ, ತೊಂದರೆ ಕೊಡೋದಾಗಲಿ ಯಾವುದೇ ರೀತಿ ಮಾಡಲಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಇವನು ಚೆನ್ನಾಗಿ ಟ್ರೈನಿಂಗ್ ಎಲ್ಲ ತಗೊಂಡ ನಂತರ ನಮ್ಮ ಮತ್ತಿಗೋಡು ಕ್ಯಾಪ್ನಲ್ಲಿ. ಸೊ ಇವಾಗ ಇವನ್ನ ಹತ್ತಿರದ ಒಂದು ಭೀಮನ್ ಕಟ್ಟೆ ಅಂತ ಇದೆ ಇನ್ನೊಂದು ಕ್ಯಾಂಪು, ಸ್ವಲ್ಪ ಡೀಪ್ ಫಾರೆಸ್ಟ್ ಅದು. ಸೊ ಅಲ್ಲಿಗೆ ಇವನು ಮೂಮೆಂಟ್ ಮಾಡ್ತಾ ಇದ್ದಾರೆ. ಸೊ ನೋ ಟ್ರೈನಿಂಗ್. ಸೊ ಟ್ರೈನಿಂಗ್ಸ್ ಎಲ್ಲ ಚೆನ್ನಾಗಾಗಿದೆ, ತುಂಬ ಕೂಲ್ ಆನೆ ಇವನು. ಸದ್ಯಕ್ಕೆ ನಮ್ಮ ಅರಣ್ಯ ಅಧಿಕಾರಿಗಳೇನು ಡಿಸಿಷನ್ ತೊಗೊಂಡಿದ್ದಾರೆ ಅಂತೇಳಿ ನಾವು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಇನ್ನು ಮುಂದೆ ಇವನು ನಮ್ಮ ಭೀಮನ್ ಕಟ್ಟೆ ಕ್ಯಾಂಪ್ನಲ್ಲಿ ಇರ್ತಾನೆ.
ತುಂಬ ಚೆನ್ನಾಗಿದ್ದಾನೆ, ತುಂಬ ಶಾಂತವಾದ ಆನೆ ಇವನು. ಸೊ ಯಾವುದೇ ರೀತಿಯ ಗಾಬರಿಗೊಳ್ಳೋದಾಗಲಿ ಅಥವಾ ಮಾತನ್ನ ಕೇಳದೇ ಇರೋದಾಗಲಿ, ಸೊ ಎಲ್ಲನೂ ಕೂಡ ಚೆನ್ನಾಗಿ ಅಡ್ಜಸ್ಟ್ ಮಾಡಿಕೊಂಡು ಕ್ಯಾಂಪ್ನಲ್ಲಿ ಚೆನ್ನಾಗಿದ್ದಾನೆ. ಇವನಿಗೂ ಕೂಡ ವಯಸ್ಸು ಬಂದೊಂದು 30 ಒಳಗೆ ಇರ್ಬೋದು ಅನ್ಕೋತೀನಿ. ವಯಸ್ಸು ಜಾಸ್ತಿ ಏನಾಗಲಿಲ್ಲ ವಯಸ್ಸು ಇವನಿಗೆ. ಇವನ್ನ ನೋಡ್ಕೋತಾ ಇರೋರು ಬಂದು ಮಂಜು ಅಂತೇಳಿ. ಸದ್ಯಕ್ಕೆ ನನಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಇನ್ನು ಸ್ವಲ್ಪ ಟೈಮ್ ಅಲ್ಲೇ ಇರ್ತಾನೆ. ಅದಾದ ನಂತರ ಗೊತ್ತಿಲ್ಲ ಬ್ಯಾಕ್ ಟು ಮತ್ತಿಗೋಡು ಕ್ಯಾಂಪ್ ಬರ್ತಾರಾ ಏನು ಅಂತೇಳಿ. ಖುಷಿಯಾಗುತ್ತೆ ನಮ್ಮ ಆನೆಗಳು ನಮ್ಮ ಮತ್ತಿಗೋಡು ಕ್ಯಾಂಪಿಂದ ಇನ್ನೊಂದು ಕ್ಯಾಂಪ್ಗೆ ಹೋಗಿ, ಅಂದರೆ ಟ್ರೈನ್ಡ್ ಎಲಿಫೆಂಟ್ಸ್ ಅಲ್ಲೋಗಿ ಒಳ್ಳೆ ಹೆಸರು ಗಳಿಸಲಿ ಅಂತ ನನ್ನೊಂದು ಆಶೆ. ಹಾಗೆ ಇವನ್ನ ಹಿಡ್ದಿದ್ದು ಒಂದೇ ರೀಸನ್, ನಮ್ಮ